ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಫ್ರೆಂಡು ಸಾರಿ ಅಂತ ಕೇಳಿದಾರಲ್ವಾ ಸೀತಮ್ಮ, ಓಕೆ ಅಂತ ಹೇಳು. ಸಿಹಿ ಪುಟ, ಅದು ಸೀತಮ್ಮ ಯಾರಾದ್ರೂ ಸಾರಿ ಕೇಳಿ ಮತ್ತೆ ಫ್ರೆಂಡ್ಶಿಪ್ ಹಾಕಕ್ ಬಂದ್ರೆ ಅವ್ರಿಗೆ ಕೊಪ್ಪು ತೋರಿಸ್ಬಾರ್ದು ಅಂತ ನೀನೇ ಹೇಳಿದ್ದ ತಾನೆ. ಮತ್ತೆ ಈಗ ಯಾಕೆ ನೀನು ಅದನ್ನ ಫಾಲೋ ಮಾಡ್ತಿಲ್ಲ? ಸೀತಮ್ಮ ಪಾಪ ನನ್ನ ಫ್ರೆಂಡು ಅವ್ರಿಗೆ ಬೇಜಾರಾಗಿ ಅದಕ್ಕೆ ಇದು ಕಳ್ಸಿರ್ತಾರೆ. ನೀವಿಬ್ರು ಮತ್ತೆ ಫ್ರೆಂಡ್ಸ್ ಆಗಿ ಪ್ಲೀಸ್ ಪ್ಲೀಸ್. ಪುಟ, ನಾನು ಕೊಪ್ಪು ತೋರಿಸ್ತಿಲ್ಲ. ನೀನು ಹೇಳೋ ಅಷ್ಟು ಈ ವಿಷಯ ಈಸಿ ಅಲ್ಲ. ನಾನು ಹಿಂಗೆ ಅವತ್ತೇ ಹೇಳಿದೆ, ರಾಮ್ ನಮ್ಗಿಂತ. ಬಿಡು ಸೀತವ್ವ. ನಾನು ಮಾಡ್ತಿರೋ ತಪ್ಪ ಹಾಗಿದ್ರೆ ನಾನು ರಾಮ್ ಮತ್ತೆ ಫ್ರೆಂಡ್ಸ್ ಆಗ್ಬೇಕಾ? ನನಗೇನು ಅರ್ಥನೇ ಆಗ್ತಿಲ್ಲ ರಾಮ. ಚಿಕ್ಕಪ್ಪ, ನೀವು ಈ ರೀತಿ ಸಡನ್ ಆಗಿ ಆಫೀಸ್ ಬಂದಿದ್ ನೋಡಿ ತಾತಿಗೆ ಏನಾದ್ರು ಇಸ್ ಎವ್ರಿಥಿಂಗ್ ಓಕೆ? ಈಸ್ ಫೈನ್ ಅಪ್ಪು. ಇವರೇ ಏನೋ ನಿಮ್ ಚಿಕ್ಕಪ್ಪಂಗೆ ರಾತ್ರೋರಾತ್ರಿ ಫೋನ್ ಮಾಡಿ ಅರ್ಜೆಂಟ್ ವಿಷಯ ಮಾತಾಡ್ಬೇಕು ಅಂತಂದ್ರಂತೆ. ಅದಕ್ಕೆ ಬಂದ್ವಿ. ಹೇಳ್ರಿ ಚರಂಡಿ, ಏನ್ ವಿಷಯ? ಸರ್, ಅದು ಆ ವಿಷಯ ಇವಾಗ ಇಲ್ಲಿ ಬೇಕಾ ಸರ್? ಯಾವ ವಿಷಯ ರೀ? ಅಲ್ಲ, ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿ ತಾನು ನೀವು. ಅದು ಅಷ್ಟರಾತ್ರಿಲಿ ಹೈಲೈಟ್ಸ್ ಮುಗಿದೋಗಿತ್ತು ಅಷ್ಟರಲ್ಲಿ. ರೇ, ಕರೆಸ್ಬಿಟ್ಟು ಸುಮ್ಮನೆ ನಿಂತ್ರೆ ಏನರ್ಥ? ಅದೇನ್ ವಿಷಯ ಹೇಳ್ರಿ. ನನಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ವಿಶ್ವಾಸ್ ಸರ್ ಒಬ್ರಿಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನೀವೆಲ್ಲ ಯಾವ್ದ್ರ ಬಗ್ಗೆ ನಿಮ್ ಮನ್ಸಲ್ಲಿ ಏನಿದೆಯೋ ಡೈರೆಕ್ಟ್ ಆಗಿ ಹೇಳಿ ಚರಣ್. ಇಲ್ಲಿ ಹೊರಗಿನವ್ರು ಯಾರು ಇಲ್ಲ, ಎಲ್ಲ ಮನೆಯವರೇ. ಕಮಾನ್. ಸರ್, ನೀವು ಆಫೀಸಲ್ಲಿ ಎಲ್ಲ ಫ್ರಾಡ್ ಯಾರು ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಿದ್ರಲ್ಲ ಸರ್, ಅದನ್ನ ಹೇಳೋ ಟೈಮ್ ಬಂದಿದೆ ಸರ್. ಸರ್, ನಿಮ್ಮ ಕಂಪನಿಗೆ ನಾನೇ ಮೋಸ ಮಾಡಿದ್ರು ನೀನು ನಿಜ ಹೇಳು, ಕೆಲಸ ಉಳಿಸ್ಕೊ ಅಂತ ನನಗೆ ಸಾಥ್ ಕೊಟ್ಟಿದ್ದೀರ ಸರ್. ಇಷ್ಟಾದ ಮೇಲೂ ನಿಮಗೆ ಮೋಸ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಸರ್. ನಾನು ಈ ವಿಷಯನ ನಿಮಗೆ ಹೇಳೋದಕ್ಕೆ ಧೈರ್ಯ ಸಾಲದೆ ನಾನು ವಿಶ್ವ ಸರ್ಗೆ ಹೇಳೋಣ ಅಂತ ಫೋನ್ ಮಾಡಿದ್ದೆ ಸರ್. ಆದರೆ ಈಗ ಪರಿಸ್ಥಿತಿ ನಿಮ್ಮೆಲ್ಲರ ಮುಂದೆ ಈ ವಿಷಯ ಹೇಳುವಾಗ ಮಾಡ್ತು ಸರ್. ಯಾರವರು? ಹೂಸ್ ಇಟ್? ಚರಣ್, ಪ್ಲೀಸ್ ಹೇಳಿ. ನಮ್ ಕಂಪನಿಗೆ ಯಾರು ದ್ರೋಹ ಮಾಡ್ತಾ ಇದ್ದಾರೆ ಅಂತ ನಮಗ್ ಗೊತ್ತಾಗ್ಬೇಕು. ಸ್ಪೆಟ್ ಇಟ್ ಔಟ್. ಹೇಳ್ರಿ. ಇಷ್ಟು ದಿವಸ ಈ ಕಂಪನಿಲಿ ಫ್ರಾಡ್ ನಡೆಸ್ತಾ ಇದ್ದಿದ್ದು ಅಶೋಕ್ ಸರ್. ನನ್ನ ಹತ್ರ ಎಲ್ಲ ಫ್ರಾಡ್ ಕೆಲಸ ಮಾಡಿಸ್ತಾ ಇದ್ದಿದ್ದು ಇವರೇ ಸರ್. ಏನಾದರೂ ಸಿಕ್ಕಾಕೊಳ್ಳೋ ಅಂತ ಟೈಮ್ ಬಂದರೆ ಯಾರು ಫ್ಯಾಮಿಲಿಯವ್ರ ಹೆಸರು ಹೇಳ್ಬಿಡು ಅಂತ ಹೇಳಿದ್ರು ಸರ್. ಫ್ಯಾಮಿಲಿ ಅಂದರೆ ದೇಸಾಯಿ ಫ್ಯಾಮಿಲಿಯಿಂದ ಅದರ ಹೆಸರು ಹೇಳು ಅಂತ ಹೇಳಿದರು ಸರ್. ಆದರೆ ಆಗ ನನಗೆ ಇವರು ಬಾಸ್ ಅಲ್ಲ ಅಂತ ಗೊತ್ತಿರಲಿಲ್ಲ ಸರ್. ರೀ,
ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ಫ್ಯಾಮಿಲಿ ಒಳಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ನನಗೆ ಗೊತ್ತಿರಲಿಲ್ಲ ಸರ್. ಅದು ಅಲ್ದಿರಾ ಬಾಸ್ ಹೇಳಿದ್ಮೇಲೆ ಅವ್ರ ಮಾತು ಮೀರಕ್ಕಾಗುತ್ತೆ ಸರ್. ಅದಕ್ಕೆ ಅವ್ರು ಹೇಳಿದ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ ಸರ್. ಇದೇನಿದು ಅಶೋಕನ್ ಹೆಸರು ಹೇಳ್ತಿದ್ದಾನಲ್ಲ ಇವನು. ರಾಮ್ ಸರ್, ಯಾವುದೇ ಕಾರಣಕ್ಕೂ ನೀವು ಈ ಅಶೋಕ್ ಸರ್ನ ನಂಬೇಡಿ ಸರ್. ದೊಡ್ಡ ಫ್ರಾಡ್ ಅವರು. ನಿನ್ನೆ ನೀವು ನಿಜ ಹೇಳು ಯಾರು ಫ್ರಾಡ್ ಮಾಡ್ತಿರೋದು ಅಂತ ಕ್ಯಾಬಿನಲ್ಲಿ ನನ್ನ ಕೇಳಿದಾಗ ಹಿಂದೆ ನಿಂತ್ಕೊಂಡು ಕಣ್ಣಲ್ಲೇ ಏನು ಹೇಳಬೇಡ ಅಂತ ಹೆದರಿಸ್ತಾ ಇದ್ರು ಸರ್. ಇವ್ರನ್ನ ನಂಬಿದ್ರೆ ಅಷ್ಟೇ ಸರ್, ನಿಮ್ಮ ಕಂಪನಿನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. Shut up! ಯಾರ ಬಗ್ಗೆ ರೀ ಮಾತಾಡ್ತಾ ಇದ್ದೀರಾ? ಅಶೋಕ್ ಬಗ್ಗೆನಾ? ಅವನು ನಮ್ಮ ಮನೆ ಮಗ. ಅವನ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತೀರಾ? ಇವನು ನಮಗ್ ಮೋಸ ಮಾಡೋದು ಅಂತಂದ್ರೆ ಏನು? ಮನೆ ಅವ್ರಿಗೆ ತಂದಿಡ್ತಾ ಇದ್ದೀರಾ? ಅಪ್ಪು, ಥ್ರೋ ಹಿಮ್ ಔಟ್. ಅಶೋಕ್ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾನೆ. ಇವಳೇನಪ್ಪ ಇವಳು? ಫಸ್ಟ್ ಇನ್ನಿಂಗ್ಸಲ್ಲಿ ತೆಪ್ಪಗಿದ್ಲು, ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮ್ಯಾಚ್ನೇ ಕೈಗೆತ್ಕೋತಿದ್ದಾಳೆ. ಮೇಡಮ್, ನಾನೇನು ಸುಳ್ಳು ಹೇಳಿಲ್ಲ ಮೇಡಮ್. ಸತ್ಯನೋ ಸುಳ್ಳೋ ನನಗ್ ಬೇಕಾಗಿಲ್ಲ. ಅಶೋಕ್ ಬಗ್ಗೆ ನೀವು ಸರ್ಟಿಫಿಕೇಟು ಕೊಡ್ಬೇಕಾಗಿಲ್ಲ. ಅವನು ನಮ್ಮನೆ ಅನ್ನ ತಿಂದು ಬೆಳೆದವನು. ಅವನು ನಮ್ಮನೆ ದ್ರೋಹ ಬಗಿತಾನ? ಬಟ್ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು. ಇಲ್ಲ ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ. ಭಾನುವಾರ ಯಾರು ಆಫೀಸಿಗೆ ಬರ್ತಾರಾ ಮೇಡಮ್? ಇವರೊಬ್ಬರೇ ಭಾನುವಾರ ಆಫೀಸಿಗೆ ಬರೋರು. ಅವತ್ತೇ ಇವರ ಫ್ರಾಡ್ ಕೆಲಸಗಳನ್ನೆಲ್ಲ ನಡೆಸ್ತಾ ಇದ್ದಿದ್ದು. ಬೇಕಿದ್ರೆ ನೀವು ಸೆಕ್ಯೂರಿಟಿನ ಕೇಳಿ ನೋಡಿ ಸರ್, ಇಲ್ಲ CCTV ಫುಟೇಜ್ ತೆಗೆಸಿ ನೋಡಿ ಸರ್. ಎನಫ್ ಇಸ್ ಎನಫ್. ಇನ್ನ ಮಾತಾಡ್ತಾ ಹೋದ್ರೆ ಸರಿ ಹೋಗಲ್ಲ. ಬಿಸ್ನೆಸ್ ಅಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಹಾಗಂತ ನಾನು ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಡೀರಿ ಆಚೆ. ಅಪ್ಪು, ಮೊದ್ಲು ಇವನ್ನ ಆಚೆ ಹೋಗೋಕೆ ಹೇಳು. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೊರಗಾಕೋ ಅಂದೆ. ಮೇಡಮ್, ನಿಜ ಹೇಳೋರ್ಗಿಲ್ಲಿ ಬೆಲೆನೇ ಇಲ್ವಾ ಮೇಡಮ್? ರಾಮ್ ಸರ್, ನೀವೇ ಹೇಳಿದ್ರಿ ನಿಜ ಹೇಳಿದ್ರೆ ನೀವು ಸಪೋರ್ಟ್ ಮಾಡ್ತೀನಿ ಅಂತ. ದಯವಿಟ್ಟು ಈ ಅಶೋಕ್ ಅವ್ರನ್ನ ನಂಬೇಡಿ ಸರ್. ಇವ್ರು ತುಂಬಾ ಮೋಸ ಮಾಡ್ತಿದ್ದಾರೆ. ಗೆಟ್ ಔಟ್. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.